ಸಮಸ್ಯೆಗಳು ಬರುವುದು ಸಹಜ, ಎಲ್ಲರೂ ಒಗ್ಗಟ್ಟಿನಿಂದ ಇರಿ. ಗುತ್ತಿಗೆದಾರ ಗೋವಿಂದಪ್ಪ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿ ಮೊಳಕಾಲ್ಮೂರು ತಾಲೂಕು ಗುತ್ತಿಗೆದಾರರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆ ನಡೆಯಿತು. ಈ ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಸ್ ಖಾದರ್ ಅವರು ವಹಿಸಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಬಿಎನ್ ಗೋವಿಂದಪ್ಪನವರು ಮಾತನಾಡಿದರು. ಗುತ್ತಿಗೆದಾರರು ಕಳೆದ 2 ವರ್ಷಗಳಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಸಮಸ್ಯೆಗಳು ಬರುವುದು ಸಹಜ. ತಾಳ್ಮೆಯಿಂದ ಸಹನೆಯಿಂದ ಇದ್ದಾಗ ಮಾತ್ರ ನಾವು ಸಮರ್ಥವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಆದ ಕಾರಣ ಏನೇ ಆದರೂ ಒಗ್ಗಟ್ಟಿನಿಂದ ಎದುರಿಸೋಣ, ಆಗ ಮಾತ್ರ ನಾವು ಸಮಾಜಕ್ಕೆ ಉತ್ತಮ ಸೇವೆಯನ್ನು ಸಲ್ಲಿಸಲು ಸಾಧ್ಯ ಅಂತ ತಿಳಿಸಿದರು. ಸಂದರ್ಭದಲ್ಲಿ ತಾಲೂಕು ಗುತ್ತಿಗೆದಾರ ಸಂಘದ ಉಪಾಧ್ಯಕ್ಷರುಗಳು, ಖಜಾಂಚಿಗಳು, ನಿರ್ದೇಶಕರು, ಸರ್ವ ಸದಸ್ಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಗೆ ಅಲ್ಲಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನೋಡಪ್ಪ ನಾವೆಲ್ಲ ಸೇರಿ ಮಾಡ್ಕೊಂತೀವಿ, ಆ ಕೆಲಸ ಬಿಟ್ಕೊಟ್ರೆ ಅಂತ ಅವರು ಬಿಟ್ಕೊಳಕ್ಕೆ ತಯಾರಿ ಇದ್ದಿಲ್ಲ. ಯಾಕಂದರೆ ಅವ್ರ ಹೆಸರು ಮಾಡ್ಬೇಕು, ಮತ್ತು GST ಅವರ ಸಮಸ್ಯೆ ಇದ್ರೆ ನಾವು ಕೇಳಿದ್ವಿ, ಲಾಸ್ಟ್ ಆಗಲ್ಲ ಅಂತ ಹೇಳಿ ನಾವು ಬಿಟ್ಬಿಟ್ಟಿವಿ. ಆಮೇಲೆ ಮೊನ್ನೆ ಒಂದು 25 ಲಕ್ಷ ಕೆಲಸ ಬಂದಿದ್ವಿ. ಅದೇನು ನಾವೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ನೋಡಿದ್ವಿ. ಈಗ ನಮ್ಮ ಸಂಘದ ತೀರ್ಮಾನ ಮಾಡಿದ್ವಿ, ನೋಡಪ್ಪ ಈಗ ಕಾಂಪ್ರಮೈಸ್ ಮಾಡ್ತೀವಿ, ಯಾರೋ ತೀರ್ಮಾನ ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ನಾವು ಯಾರು ಆಯಿತು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲೇನಿಲ್ಲ, ಎಲ್ಲರಿಗೂ ಕೆಲಸ ಸಿಕ್ಕಿದೆ. ಅಲ್ಲಿ ಬೇರೆ ತಾಲೂಕಿನ ಬಂದು ಆಗಿದ್ದಾರೆ. ಅವರಿಗೆ ಬೇರೆ ತಾಲೂಕಿನ ಬಂದರೆ ಕೂಡ ಮೊನ್ನೆ ಅವ್ರು ಹೇಳ್ತಾರೆ ಪಟ್ಟಣ ಪಂಚಾಯತಿ ಬಂದಿದ್ದು, ಅವ್ರನ್ನ ಮೊನ್ನೆ ಗಲಾಟೆ ಮಾಡಿ ತೆಗೆಸಿದ್ವಿ. ಆದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಅದೇ ಡಿಸ್ಟಿಕ್ ಅಧ್ಯಕ್ಷ ಮಾತಾಡಿದ್ವಿ, ಯಾರೆಲ್ಲ ಲೆಸ್ ಆಗ್ತಾರೋ ಪಟ್ಟಿ ಕೊಟ್ಟಿದ್ವಿ, ಎಲ್ಲ ಪಟ್ಟಿ ಕೊಟ್ಟು ನಾವೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಅವರು ಡಿಸ್ಟಿಕ್ ಕಳಿಸಿದ್ದಾರೆ, ಸ್ಟೇಟಿಗೆ ಕಳಿಸಿರೋರು. ಆಮೇಲೆ ಅದರಿಂದ ಏನು ಪರಿಮಾಣ ಅಂತ ಅವ್ರು ಅನುಭವಿಸ್ತಾರೆ ಅವ್ರ ಮುಂದಕ್ಕೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ನಾವು ಕೂಡ ಅವರೇ ಕಾಂಪ್ರಮೈಸ್ ಮಾಡ್ಕೊಂಡು ಅವ್ರ ವಿಶ್ವಾಸ ತಗೊಂಡು ಮಾಡ್ಕೊಳ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಜೈ ಹಿಂದ್, ಜೈ ಕರ್ನಾಟಕ. ಪ್ರೆಸೆಂಟ್ ಈಗ ಪಟ್ಟಣ ಪಂಚಾಯತಿ ಏನಿದೆ ಮೊಳಕಾಲ್ಮೂರು ಟೌನು, ಫ್ಯೂಚರ್ ಡೇಸ್ ಅದೊಂದು ಪುರಸಭೆ ಆದರೆ ಕನಿಷ್ಠ ಒಂದು ಸ್ವಲ್ಪ ಜಾಸ್ತಿ ಗ್ರಾಂಟ್ಸ್ ಬರುತ್ತೆ. ಈಗ ಚಳ್ಳಕೆರೆ ನಗರಸಭೆ ಇದೆ, ಅಲ್ಲಿ ಅತಿ ಹೆಚ್ಚಿದ್ದಾಗ ನಗರಸಭೆಗೆ ಗ್ರಾಂಟ್ ಬರುತ್ತೆ. ದುರ್ಗನ ನಗರಸಭೆ ಇದೆ, ಅವೆಲ್ಲ ಅಪ್ಗ್ರೇಡ್ ಮಹಾನಗರ ಪಾಲಿಕೆ, ಬಳ್ಳಾರಿ ಮಹಾನಗರ ಪಾಲಿಕೆ, ದಾವಣಗೆರೆ ಮಹಾನಗರ ಪಾಲಿಕೆ, ಸ್ಮಾರ್ಟ್ ಸಿಟೀಸ್ ಆ ಥರ ಇದ್ದಾಗ ಅನುದಾನ ಜಾಸ್ತಿ ಬರುತ್ತೆ. ನಮ್ಮ ಪಟ್ಟಣ ಪಂಚಾಯತ್ ಅಂದ್ರೆ ಲಿಮಿಟೇ ಇರುತ್ತೆ. ದಯವಿಟ್ಟು ಮುಂದಿನ ದಿನದಲ್ಲಾದ್ರೂ ಪುರಸಭೆ ಮಾಡೋದಕ್ಕೆ, ಯಾಕಂದ್ರೆ ಅವರು ಆ ಒಂದು ಪಟ್ಟಣ ಪಂಚಾಯತಿಯಲ್ಲಿ ಸದಸ್ಯರಾಗಿದ್ದಕ್ಕೆ ಏನ್ ನಾರ್ಮ್ಸ್ ಇದೆ, ಜನಸಂಖ್ಯೆ ಎಷ್ಟಿರಬೇಕು, ಮತ್ತೆ ಭೌಗೋಳಿಕ ವಿಸ್ತೀರ್ಣ ಎಷ್ಟಿರಬೇಕು ಅನ್ನೋದನ್ನ ಪ್ರಯತ್ನ ಮಾಡಿ ಪುರಸಭೆ ಆದ್ರೆ ಅಲ್ಲಿ ಒಂದು 4-5 ಜನಕ್ಕೆ ಇನ್ನು ಎಕ್ಸ್ಟ್ರಾ ಕೆಲಸ ಸಿಗುತ್ತೆ. ಗ್ರಾಂಟ್ ಇಲ್ಲ ಅಂದ್ರೆ ನಮಗೆ ಫಸ್ಟ್ ಗ್ರಾಂಟ್ ಇದ್ರೆ ನಾವು ಹಂಚ್ಕೊಳ್ತೀವಿ, ಟೆಂಡರ್ ಹಾಕ್ತಿವಿ, ಇಲ್ಲಾಂದ್ರೆ ಇಲ್ಲ. ಬರದೆ ಅದೇ ಮುಂಚೆ ಏನಿತ್ತು ತಗೋಬಹುದು, ಯಾರೇ ಆಗ್ಲಿ ಏನಾಗ್ಲ ಏನಪ್ಪ, ಎಲ್ಲರೂ ರಾಜಕಾರಣಿಗಳು ಕೂಡ ನಮ್ ಸಾಥಿದ್ದಾರೆ, ಮಾಡ್ಕೊಂಡು ಹೋಗ್ರಿ, ಒಳ್ಳೆ ದುಡಿಮೆ ಮಾಡ್ಕೊಳ್ರಿ, ಸಣ್ಣ ಪುಟ್ಟ ಕೆಲಸ ಹಂಚಿರ ಅಂತ. ಅದರಲ್ಲಿ ನಾವೇ ಗುತ್ತಿಗೆದಾರರಾಗಿ ಬೇರೆ ನೆಪ್ಸ್ ಹಾಕಿದಾಗ ನಾವು ರಾಜಿ ಮಾಡಕ್ ಆಗಲ್ಲ. ಯಾಕಂದ್ರೆ ಈಗ ಹಿಂದೆ ಈ ಪ್ರೊಕ್ಯೂರ್ಮೆಂಟ್ ಅಂತ ಇತ್ತು, ಅದು ಲೆಟರ್ ತಗೊಂಡೋಗಿ ಇಂಜಿನಿಯರ್ಗಳು ಏನೋ ಮಾಡ್ತಿದ್ರು ಆಗ್ಲಿ ಅಂತ. ಈಗ KPP ಬಂದ್ಮೇಲೆ ಕರ್ನಾಟಕ ಪೋರ್ಟಿಕಲ್ ಇದು ಬಂದಿದೆ, ಅದು ಒಂದು ಆ್ಯಪ್. ಆ ಆ್ಯಪ್ ಅಲ್ಲಿ ಯಾರು L1 ಇರ್ತಾರೆ ಅವರಿಗೆ ಅದು L1 ಕೊಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಮತ್ತೆ ಇದು ಕೂಡ ಈ ರೀಟೆಂಡರ್ ಕರೆಯಕ್ಕೆ ಬರೋದಿಲ್ಲ, ಅದು ಅವರಿಗೆ ಕೆಲಸ ಮಾಡ್ಬೇಕಂತ. ಅದಕ್ಕೋಸ್ಕರ ನಾವು ನಮ್ಮ ಗುತ್ತಿಗೆದಾರರೆಲ್ಲ ಸೇರಿ ಒಗ್ಗಟ್ಟಾಗಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಕೆಲಸ ತಗೊಳಕಾಗುತ್ತಂತ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು, ಇಲ್ಲಿ ಕುಂತ್ಕೊಂಡಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ನಾನು ಹೇಳ್ತೀನಿ, ಏನಾಗ್ಲಿ ನೀವೆಲ್ಲ ಒಗ್ಗಟ್ಟಿದ್ರೆ ಅದ್ ನೇತೃತ್ವ ವಹಿಸ್ಕೊಳ್ಳಕ್ಕೆ ನಾನು ತಯಾರಿದ್ದೀನಿ. ಅದೇನೇ ಆಗಲಿ, ಯಾರಿಗೀಗ 2 ಕೋಟಿ ಎಲಿಜಿಬಲ್ ನಮ್ಮ ಗುತ್ತಿಗೆದಾರಿಗಿದ್ರೆ ಅವ್ರಲ್ಲಿದ್ದೆ ಆಕ್ಷನ್ ಮಾಡಿ 4-5 ಜನಕ್ಕೆ ಹಂಚನ ಏನಪ್ಪ, ಅದೇನಾಗುತ್ತೆ ಅದು ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷನಾಗಿ 1 ವರ್ಷ ಆದ್ಮೇಲೆ ನಿಮ್ಗೆ ಮಾತು ಕೊಡ್ತೀನಿ. ನೀವೆಲ್ಲ ಒಗ್ಗಟ್ಟಾಗಿ ನಾವು ಸಂಘದವರು ಮತ್ತೆ ಎಲ್ಲ ಬೇರೆ ಸಂಘದ ನಿರ್ದೇಶಕರು, ಅಧ್ಯಕ್ಷರು, ಸದಸ್ಯರು ಏನು ಮಾಡೋಕ್ಕಾಗಲ್ಲ. ಇದನ್ನೇ ನಾವು ರೆಗ್ಯುಲೇಷನ್ ಮಾಡಿ ಯಾರು ಏನಾಗ್ತಿದ್ರು ಅಂತೇಳಿ ಜಿಲ್ಲಾ ಗುತ್ತಿಗೆದಾರರ ಸಂಘಕ್ಕೆ ಒಂದು ಮನವಿ ಮಾಡಿದ್ದೀವಿ. ಈ ತರ ನಮ್ಗೆ ಎಲ್ಲ ಬೇರೆ